ನೇತ್ರಾವತಿ ನದಿ ತೀರದ ನಿಗೂಢ ರಹಸ್ಯ ಬಯಲಾಗುತ್ತಾ. 0.78 ಖಾಲಿ. 9ನೇ ಸ್ಪಾಟ್ ಕುತೂಹಲ. ಸ್ಪಾಟ್ 6ರ ಸೀಕ್ರೆಟ್ ಏನು? ಸಿಕ್ಕ ಅಸ್ಥಿ ಪಂಜರ ಯಾರದ್ದು? ಇದು ಆಪರೇಷನ್ ಅಸ್ಥಿ ಪಂಜರ ಡೇ 5 ಸ್ಟೋರಿ. ಧರ್ಮಸ್ಥಳ ಅರಣ್ಯ ಭಾಗದಲ್ಲಿ ಅಸ್ಥಿ ಪಂಜರಗಳಿಗೆ ಶೋಧ ಇವತ್ತು ಕೂಡ ಮುಂದುವರೆದಿದೆ. ಇವತ್ತು 9ನೇ ಪಾಯಿಂಟ್ನಲ್ಲಿ ಆ ಸ್ಪಾಟ್ ಅಲ್ಲಿ ಆಪರೇಷನ್ ಶುರುವಾಗಿದೆ. ರಸ್ತೆ ಪಕ್ಕದಲ್ಲೇ ಈ ಸ್ಪಾಟ್ ಇದೆ. ಹಾಗಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಗೌಪ್ಯತೆಯನ್ನು ಕಾಪಾಡುವಂತ ನಿಟ್ಟಿನಲ್ಲಿ ಸ್ವಲ್ಪ ಸವಾಲಿನ ಕೆಲಸವಾಗಿದೆ. ಮತ್ತೆ ಮೊನ್ನೆಯಿಂದಲೂ ಕುತೂಹಲ ಇದ್ದಿದ್ದು, ಯಾವಾಗ ಸ್ಪಾಟ್ ನಂಬರ್ 1ರಿಂದ ಸ್ಪಾಟ್ ನಂಬರ್ 5ರ ತನಕ ಏನೂ ಕುರುಹುಗಳು ಪತ್ತೆ ಆಗಿರ್ಲಿಲ್ವಲ್ಲ, ಆಗ ಅನಾಮಿಕಾ ಬಹಳ ವಿಶ್ವಾಸದಿಂದ ಹೇಳಿದ್ದು ಪಾಯಿಂಟ್ ನಂಬರ್ 9ರಲ್ಲಿ ಅವಶೇಷಗಳು ಸಾಕ್ಷಿ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ. ಹಾಗಾಗಿ ಈ 9ರಲ್ಲಿ ಏನಿದೆ ರಹಸ್ಯ ಅಂತ ಹೇಳಿ ಕುತೂಹಲ ಇದೆ. ಆತ ಆತ್ಮವಿಶ್ವಾಸದಿಂದ ಹೇಳಿರೋದ್ರಿಂದ ಈ ಸ್ಪಾಟ್ ನಂಬರ್ 9ನಲ್ಲಿ ಅವಶೇಷ ಸಿಕ್ಕರೆ ನಿಧಾನಗತಿಯಲ್ಲಿ ಆಪರೇಷನ್ ಮಾಡಲಾಗುತ್ತೆ. ಯಾಕಂದ್ರೆ ಮೊನ್ನೆ ಸ್ಪಾಟ್ ನಂಬರ್ 6ಅಲ್ಲಿ ಸಿಕ್ಕಾಗ ಇಡೀ ದಿನ ಅಲ್ಲೇ ವ್ಯಯಿಸಲಾಗಿತ್ತು. ಸ್ಪಾಟ್ ನಂಬರ್ 9ರಲ್ಲಿ ಕಳೆಬರ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ದೂರುದಾರ ಕೂಡ ಆತ್ಮವಿಶ್ವಾಸದಿಂದ ಹೇಳಿರೋದ್ರಿಂದ ಇವತ್ತು ಕೂಡ ಕಾರ್ಮಿಕರ ಮೂಲಕ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಅಗತ್ಯ ಬಿದ್ರೆ ಅಥವಾ ಅನಿವಾರ್ಯ ಅಂತ ಅಧಿಕಾರಿಗಳು ಅನ್ಸಿದ್ರೆ ಹಿಟಾಚಿಯನ್ನ ಇವತ್ತು ಸ್ಪಾಟ್ ನಂಬರ್ 9ನಲ್ಲಿ ಯೂಸ್ ಮಾಡೋದಕ್ಕೂ ತಯಾರಿಗಳನ್ನ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಬಹಳಷ್ಟು ಕ್ಯೂರಿಯಾಸಿಟಿ ಇದೆ ಸಾರ್ವಜನಿಕ ವಲಯದಲ್ಲೂ. ಯಾಕಂದ್ರೆ ದೂರುದಾರನೇ ಹೇಳ್ಕೊಂಡಿರುವಂತೆ ಅಧಿಕಾರಿಗಳ ಮುಂದೆ ಪಾಯಿಂಟ್ ನಂಬರ್ 9ರಿಂದ 13ರ ತನಕ ರಸ್ತೆ ಪಕ್ಕದಲ್ಲೇ ಇರೋದ್ರಿಂದ ಜಾಗ, ಅಲ್ಲಿ ಅವಶೇಷಗಳು ಸಿಕ್ಕೇ ಸಿಗುತ್ತೆ. ಕೆಲವೊಂದು ಮರಗಳನ್ನ ನಾನು ಗುರುತು ಮಾಡಿ ಅಲ್ಲಿ ಆಗ ಶವಗಳನ್ನ ಹೂತಿದ್ದೆ. ಹಾಗಾಗಿ ನನಗೆ ಕರೆಕ್ಟಾಗಿ ನೆನಪಿದೆ, ಇದು ನದಿ ಪಕ್ಕದ ಜಾಗ ಅಲ್ಲ ಅಥವಾ ತಗ್ಗು ಪ್ರದೇಶದ ಜಾಗ ಅಲ್ಲ. ಹಾಗಾಗಿ ಇಲ್ಲಿ ಅವಶೇಷಗಳು ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸ ತನಗಿದೆ. ಹಾಗಾಗಿ ಪಾಯಿಂಟ್ ನಂಬರ್ 5 ಆದ್ಮೇಲೆ ಸೀದಾ 9ಕ್ಕೆ ಜಂಪ್ ಮಾಡೋಣ ಅಂತ ಮೊನ್ನೆ ಅಧಿಕಾರಿಗಳ ಮುಂದೆ ಆತ ಹೇಳ್ಕೊಂಡಿದ್ದ. ಆದರೆ ಕಾನೂನು ರೀತಿಯಲ್ಲಿ ಪ್ರೊಸೀಜರ್ ವೈಸ್ ನೋಡೋದಾದ್ರೆ ಸೀರಿಯಲ್ ನಂಬರ್ ವೈಸ್ ಯಾವ ತರ ಹಾಕೊಂಡು ಹೋಗಿರ್ತಾರೆ ಅದೇ ರೀತಿ ಮಣ್ಣನ್ನ ಅಗಿಬೇಕು, ಗುಂಡಿಯನ್ನ ಅಗಿಬೇಕಾಗಿತ್ತು. ಆ ಪ್ರಕ್ರಿಯೆಯನ್ನ ಅಧಿಕಾರಿಗಳು ಮಾಡ್ಕೊಂಡು ಹೋದ್ರು. ಈಗ ಸದ್ಯಕ್ಕೆ 1ರಿಂದ 8 ಸ್ಪಾಟ್ ಪೈಕಿ 6ನೇ ಜಾಗದಲ್ಲಿ ಮಾತ್ರ ಅವಶೇಷಗಳು ಪತ್ತೆಯಾಗಿದೆ. ಸುಮಾರು 25 ಮೂಳೆಗಳು ಪತ್ತೆಯಾಗಿದೆ. ಮೇಲ್ನೋಟಕ್ಕೆ ಪುರುಷನ ಮೂಳೆಗಳು. ಸೊ ಅದನ್ನ ಫೈಂಡ್ ಔಟ್ ಮಾಡುವಂತ ಪ್ರಕ್ರಿಯೆ ಒಂದ್ ಕಡೆ ನಡೀತಾ ಇದ್ರೆ, ಇನ್ನೊಂದ್ ಕಡೆ 9ರಿಂದ 13ನೇ ಸ್ಪಾಟ್ನಲ್ಲಿ ಕಳೆ ಬರ ಸಿಗುತ್ತಾ, ಸಾಕ್ಷಿ ಸಿಗುತ್ತಾ ಅಂತ ಕುತೂಹಲ ಇದೆ. ದೂರುದಾರ ಬಹಳ ವಿಶ್ವಾಸದಲ್ಲಿ ಇರೋದ್ರಿಂದ ಈ ಸ್ಪಾಟ್ಗಳಲ್ಲಿ ಸಿಕ್ಕೇ ಸಿಗುತ್ತೆ ಅಂತೇಳಿ ಸಾರ್ವಜನಿಕರಿಗೂ ಇದ್ರ ಬಗ್ಗೆ ಕುತೂಹಲ ಇದೆ. ಮತ್ತೆ ಅಧಿಕಾರಿಗಳು ಕೂಡ ಆತ ಅಂದ್ರೆ ಅನಾಮಿಕಾ ವಿಶ್ವಾಸದಿಂದ ಹೇಳಿರೋದ್ರಿಂದ ಇಲ್ಲೇನಾದ್ರೂ ಸಿಗಬಹುದಾ ಅಂತೇಳಿ ಬಹಳ ಸೂಕ್ಷ್ಮತೆಯಿಂದ ಜಾಗರೂಕತೆಯಿಂದ ಇವತ್ತಿನ ಕಾರ್ಯಾಚರಣೆಯನ್ನ ಆರಂಭ ಮಾಡಿದ್ದಾರೆ. ಆಲ್ರೆಡಿ ನೋಡ್ತಾ ಇದ್ದೀವಿ ಅಲ್ಲಿ ಸ್ಕ್ರೀನ್ ಎಲ್ಲ ಕಟ್ಟಿದ್ದಾಗಿದೆ. ಯಾಕಂದ್ರೆ ಅದು ರಸ್ತೆ ಪಕ್ಕದಲ್ಲೇ ಇರೋದ್ರಿಂದ ಮತ್ತೆ ಗುಂಡಿ ಅಗಿಯುವಂಥ ಕಾರ್ಯವನ್ನ ಬಹಳ ಗೌಪ್ಯತೆಯಿಂದ ಇಡಬೇಕಾಗುತ್ತೆ. ಅಂದರೆ ವಿಡಿಯೋ ಚಿತ್ರೀಕರಣವನ್ನ ಪ್ರತಿ ಸೆಕೆಂಡು ಅಲ್ಲಿ 1 ಸೆಕೆಂಡು ಮಿಸ್ ಆಗದ ರೀತಿಯಲ್ಲಿ ವಿಡಿಯೋ ಚಿತ್ರೀಕರಣವನ್ನು ಅಧಿಕಾರಿಗಳು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಸಾರ್ವಜನಿಕರಿಗೆ ಅಥವಾ ಮಾಧ್ಯಮದ ಕಣ್ಣಿಗೆ ಅದು ಬೀಳಬಾರ್ದು ಅಂತ ಹೇಳಿ ಅಲ್ಲಿ ಪರದೆ ಎಲ್ಲ ಕಟ್ಬಿಟ್ಟಿದ್ದಾರೆ. ಈಗ ಅದೊಂದು ಸವಾಲಿದೆ, ಗೌಪ್ಯತೆಯನ್ನು ಕಾಪಾಡೋದು. ರಸ್ತೆ ಪಕ್ಕದಲ್ಲೇ 9ರಿಂದ 13ನೇ ಸ್ಪಾಟ್ಗಳು ಇರೋದ್ರಿಂದ ಬಹುಶಃ ಅಲ್ಲಿ ಒಂದಿಷ್ಟು ಸಂಚಾರ ಮಾರ್ಗದಲ್ಲೂ ಒಂದಿಷ್ಟು ಬದಲಾವಣೆ ಮಾಡುವಂಥ ನಿರೀಕ್ಷೆಗಳಿದ್ವು. ಅದ್ರ ಬಗ್ಗೆ ಇನ್ನಷ್ಟೇ ಅಪ್ಡೇಟ್ ಸಿಗಬೇಕಾಗುತ್ತೆ. ಇವತ್ತು ಅಸ್ಥಿ ಅವಶೇಷಗಳು ಸಿಗುತ್ತಾ, ಮೂಳೆಗಳು ಸಿಗ್ತಾವ 9ನೇ ನಂಬರ್ ಸ್ಪಾಟಲ್ಲಿ ನೋಡಬೇಕು. ಒಂದು ವೇಳೆ ಇವತ್ತೇನಾದರೂ 6ನೇ ನಂಬರ್ ಸ್ಪಾಟ್ ಥರ ಇಲ್ಲೂ ಸಿಕ್ಬಿಟ್ರೆ 9ನೇ ನಂಬರ್ ಸ್ಪಾಟಲ್ಲಿ ಆತನಿಗೆ ಮತ್ತೆ ಅಲ್ಲೇ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇದು ಯಾರ ಶವ, ನಿನಗೆ ನೆನಪಿದೆಯಾ ಯಾವಾಗ ಹೂತಿದ್ದು ಅಂಥೇಳಿ, ಮತ್ತೆ ಆ ಶವ ನಿನ್ನ ಕೈಗೆ ಅಥವಾ ಅಲ್ಲಿ ಹೂತು ಹಾಕುವಂತ ನಿನಗೆ ಕೊಟ್ಟಂತ ವ್ಯಕ್ತಿ ಯಾರು, ಆ ಸಂದರ್ಭದಲ್ಲಿ ಶವದ ಪರಿಸ್ಥಿತಿ ಹೆಂಗಿತ್ತು, ಅದು ಪುರುಷನದ್ದ, ಮಹಿಳೆಯದ್ದ ಅಥವಾ ಯುವತಿಯದ್ದ. ಇನ್ನು ಬಹಳ ಮೇಜರ್ ಆಗಿ ಕೇಳ್ಬಂದಂತ ಆರೋಪ ಲೈಂಗಿಕವಾಗಿ ಬಳಸ್ಕೊಂಡು ಅಥವಾ ರೇಪನ್ನ ಮಾಡಿ ಸೊ ಈ ತರ ಶವಗಳನ್ನ ಹೂಳೋದಕ್ಕೆ ತನ್ನ ಹತ್ರ ಕೊಡ್ತಾ ಇದ್ರು ಅಂತ ಹೇಳಿ. ಸೊ ಆತನಿಗೆ ಆ ಸ್ಪಾಟಲ್ಲಿ ಏನಾದರೂ ಅವಶೇಷಗಳು ಸಿಕ್ಕಂತ ಸಂದರ್ಭದಲ್ಲಿ ಏನು ನೆನಪಿದೆ ಅದನ್ನ ಕೇಳುವಂತ ಸಾಧ್ಯತೆಗಳು ಇರ್ತವೆ. ಸೊ ಪಾಯಿಂಟ್ ನಂಬರ್ 9ರಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಯಾವ ತರ ನಡೀತಾ ಇದೆ ಅಂತೇಳಿ ನಮ್ಮ ಪ್ರತಿನಿಧಿ ಗಂಗಾಧರ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡೋಣ. ಧರ್ಮಸ್ಥಳದ ಅರಣ್ಯಘಟ್ಟದಲ್ಲಿ ಶವಗಳನ್ನು ಹೂತಿಟ್ಟಿರುವ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತಿಗೆ 5 ದಿನ ಆಗಿರುವಂಥದ್ದು. ಇದುವರೆಗೂ ಕೂಡ 1ರಿಂದ ಸ್ಪಾಟ್ 8 ಜಾಗಗಳಾಗಿದೆ. ಆದರೆ 6ರಲ್ಲಿ ಮಾತ್ರ
ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿತ್ತು. ಇವತ್ತು ಈಗ ಒಂದು ಸ್ಪಾಟ್ 9ರಲ್ಲಿ ಈಗ ಉತ್ಖನನ ಪ್ರಾರಂಭ ಆಗಿರುವಂಥದ್ದು. ಸದ್ಯ ನಾವೀಗ ಅದರ ಸನಿಹ ಕೇವಲ ಸ್ಪಾಟ್ ಏನು ಮಾಡ್ತಾ ಇದ್ದಾರೆ 9 ಸ್ಪಾಟಲ್ಲಿ ಆ ಜಾಗದಲ್ಲೇ ನಾವಿದ್ದೇವೆ. ಇಲ್ಲಿ ನೋಡ್ಬೋದು ಈಗ ಸದ್ಯದ ಮಟ್ಟಿಗೆ ಇಲ್ಲಿ ಒಂದು ಪೊಲೀಸ್ ಟೀಮ್ ಏನಿದೆ ಇವೆಲ್ಲರೂ ಕೂಡ ಒಂದು ವೆಪನ್ಸ್ ಅನ್ನು ಇಟ್ಕೊಂಡು ಎಲ್ಲರೂ ಕೂಡ ಇರುವಂಥದ್ದು. ಸದ್ಯ ಮಟ್ಟಿಗೆ ಈಗ JCP ಕೂಡ ಕರೆಸ್ಕೊಂಡಿದ್ದಾರೆ. JCP ತರಿಸ್ಕೊಂಡು ಮತ್ತೆ ಅಲ್ಲಿ ಒಂದು ಮಿನಿ JCP ತರಿಸ್ಕೊಳ್ಳಾಗಿರುವಂಥದ್ದು. ಮತ್ತೆ ಅಲ್ಲಿ ನೋಡ್ಬೋದು ಈಗಷ್ಟೇ ಅಲ್ಲಿ ಇನ್ನೊಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಆ ಪ್ರಕ್ರಿಯೆಗಳನ್ನು ನೀವು ನೋಡ್ಬೋದು. ಈಗ ಇದರಲ್ಲಿ ಅವರು ಏನು ಪ್ರಮುಖವಾಗಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಅವಶೇಷಗಳು ಸಿಗುತ್ತಾ ಇಲ್ವೋ ಅನ್ನೋ ಒಂದು ರಹಸ್ಯ 9ರ ರಹಸ್ಯ ಏನು ಅಂತೇಳಿ ದೂರುದಾರ ಈಗಾಗಲೇ ಹೇಳಿದಂಥ ರೀತಿಯಲ್ಲಿ ಇಲ್ಲಿ ಉತ್ಖನನ ಮಾಡುವಂತಹ ಒಂದು ಜಾಗ ಏನಿದೆ, ಉತ್ಖನನ ಮಾಡುವಂತಹ ಒಂದು ಜಾಗವನ್ನು ಇಲ್ಲಿ ಇದೆ. ಅಂದರೆ ಇದೇ ಒಂದು ಸ್ಪಾಟಲ್ಲಿ ಹೆಣಗಳನ್ನು ಊತಲಾಗಿತ್ತೆ ಅಂತೇಳಿ ಗಂಭೀರವಾದಂಥ ಆರೋಪವನ್ನು ಅಲ್ಲಿ ಮಾಡಲಾಗಿತ್ತು. ಅದೇ ರೀತಿಯಾಗಿ ಇದರ ಬದಿಯಲ್ಲೇ ಕೇವಲ ಸ್ವಲ್ಪ ದೂರದಲ್ಲೇ ಅಲ್ಲಿ ಸ್ಪಾಟಲ್ಲಿ ಇರುವಂಥದ್ದು. 9, 10 ಕೂಡ ಅದೇ ಸ್ಪಾಟು. 9ರಿಂದ 12ರವರೆಗೂ ಅಲ್ಲೇ ಅಕ್ಕಪಕ್ಕದ 10 ಅಡಿ 12 ಅಡಿಯ ದೂರದಲ್ಲೇ ಈ ಒಂದು ಸ್ಪಾಟ್ಗಳು ಕೂಡ ಇರುವಂಥದ್ದು. ಆದರೆ 9ರ ಸ್ಪಾಟ್ರಿಂದ 13ರವರೆಗೂ ಕೂಡ ಮೃತದೇಹಗಳು ಇದ್ದಾವೆ, ಇಲ್ಲಿ ಪತ್ತೆ ಆಗೇ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವರು ಅವಶೇಷಗಳು ಸಿಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ದೂರುದಾರ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದ. ಹೀಗಾಗಿ 6ರಲ್ಲಿ ಅಸ್ಥಿಪಂಜರ ಸಿಕ್ಕಿತ್ತು, ಉಳಿದ ಎಲ್ಲೂ ಕೂಡ ಅಸ್ಥಿಪಂಜರಗಳು ಸಿಕ್ಕಿರಲಿಲ್ಲ. ಈ ನಿಟ್ಟಿನಲ್ಲಿ ಸದ್ಯ ಇಲ್ಲಿ ಏನು ಸಿಗುತ್ತೆ ಸಿಗಲ್ಲ ಅನ್ನೋರಷ್ಟು ಸಾಕಷ್ಟು ಒಂದು ಕುತೂಹಲ ಕೂಡ ಇಲ್ಲಿ ಇರುವಂಥದ್ದು. ಹೀಗಾಗಿ 9ರತ್ತ ಎಲ್ಲರ ಒಂದು ಕುತೂಹಲ ಇದೆ. 9ರಲ್ಲಿ ನಿಜವಾಗಿಯೂ ಕೂಡ ಅಸ್ಥಿಪಂಜರದ ಅವಶೇಷಗಳು ಸಿಗುತ್ತಾ ಇಲ್ವಾ ಅನ್ನೋದು ಬಹಳಷ್ಟು ಕುತೂಹಲದ ಇದೆ. ಈ ಪರದೆಯನ್ನು ಎಷ್ಟು ದೂರದಲ್ಲಿ ಕಟ್ಟಿದ್ದಾರೆ ಅಷ್ಟರಲ್ಲೂ ಕೂಡ 12.9 ಸ್ಪಾಟ್, 10 ಮತ್ತು 11 ಮತ್ತು 12 ಸ್ಪಾಟ್ಗಳಿರುವಂಥದ್ದು. ಹೀಗಾಗಿ ಇವತ್ತಿನ ಒಂದು ಕಾರ್ಯಾಚರಣೆ ಉತ್ಖನನ ಪ್ರಕ್ರಿಯೆಗಳ ಏನಿದೆ ಇವತ್ತೇನು ಸಿಗುತ್ತೆ ಅನ್ನೋ ಅನ್ನೋ ಕುತೂಹಲ ಇದೆ. ಸಾಕಷ್ಟು ಕಾಕಿಯ ಸುಪರ್ದಲ್ಲಿ SIT ಅಧಿಕಾರಿಗಳು, FSL ಟೀಮ್ ಆಗಿರ್ಬೋದು, ಸೋಕು ಟೀಮ್ ಆಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಮಹಜರು ಪ್ರಕ್ರಿಯೆಯಲ್ಲಿ ಈಗ ಸದ್ಯದ ಮಟ್ಟಿಗೆ ಅವರು ಭಾಗಿಯಾಗಿರುವಂಥದ್ದು. ಪ್ರಮುಖವಾಗಿ ಅವರು ಉತ್ಖನನ ಕಾರ್ಯವನ್ನು ಮಾಡುವಂಥದ್ದು. ಈಗ JCP ಇದೆ, ಪೊಲೀಸರಿದ್ದಾರೆ, ಅವರೆಲ್ಲರೂ ಕೂಡ ಸುಪರ್ದಿಯನ್ನು ಮಾಡಿಕೊಂಡು ಒಂದು ಉತ್ಖನನ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಸದ್ಯ ಇವತ್ತು ಸಾಕಷ್ಟು ಕುತೂಹಲ ಇದೆ 9ರಲ್ಲಿ ನಿಜವಾಗಿ ಏನಾದರೂ ಸಿಗುತ್ತಾ ಇಲ್ವಾ ಅಂತೇಳಿ. ಒಂದು ವೇಳೆ 9ರಲ್ಲಿ ಸಿಗದಿದ್ದರೆ 10ರಲ್ಲಿ ಅವರು ಪ್ರಾರಂಭ ಮಾಡ್ತಾರೆ. ಆದರೆ ನಿನ್ನೆ ಕೇವಲ 2 ಒಂದು ಜಾಗವನ್ನು ಮಾಡಲಾಗಿತ್ತು, ಅಲ್ಲಿ ಯಾವುದೇ ರೀತಿಯಾಗಿ 7 ಮತ್ತು 8ರಲ್ಲಿ ಏನೂ ಸಿಕ್ಕಿರಲಿಲ್ಲ. ಇವತ್ತು 9ನ್ನು ಪ್ರಾರಂಭ ಮಾಡಿದ್ದಾರೆ, ನೋಡಬೇಕಾಗುತ್ತೆ. ಒಟ್ಟಲ್ಲಿ ಈಗ ಸಾಕಷ್ಟು ಕಾಕಿಯ ಸುಪರ್ದಿಯಲ್ಲಿ ಸುತ್ತಲೂ ಹಸಿರು ಪರದೆಯನ್ನು ಕಟ್ಟಿ ಈಗ ಉತ್ಖನನ ಪ್ರಾರಂಭವನ್ನು ಮಾಡುವಂಥದ್ದು. ಅದು ಧರ್ಮಸ್ಥಳದಿಂದ ಉಜಿರೆ ಹೋಗುವಂತಹ ರಸ್ತೆಯ ಬದಿಯಲ್ಲೇ ಈ ಒಂದು 4 ಸ್ಪಾಟ್ ಕೂಡ ಇರುವಂಥದ್ದು. ಈ ನಿಟ್ಟಿನಲ್ಲಿ ನೋಡಬೇಕು ಇವತ್ತಿನ ಬೆಳವಣಿಗೆಗಳು ಏನೆಲ್ಲಾಗುತ್ತೆ ಅಂತೇಳಿ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಗಂಗಾಧರ್ ಭಟ್ಟ, ನ್ಯೂಸ್ 18 ಬೆಂಗಳೂರು. ಸೊ ಇವತ್ತು 9ನೇ ಸ್ಪಾಟ್ ಅಲ್ಲಿ ಉತ್ಖನನ ಕಾರ್ಯವನ್ನು ಆರಂಭ ಮಾಡಿದ್ದಾರೆ. ದೂರುದಾರ ಹೇಳಿರುವಂತೆ ಆತ್ಮವಿಶ್ವಾಸದಲ್ಲಿ ಆತ ಇದ್ದಾನೆ, ಅಲ್ಲಿ ಸಾಕ್ಷಿ ಸಿಗುತ್ತೆ ಅಂತೇಳಿ. ಹಾಗಾಗಿ ಅಧಿಕಾರಿಗಳು ಕೂಡ ಇವತ್ತು ಬಹಳ ಸೂಕ್ಷ್ಮತೆಯಿಂದ ಗೌಪ್ಯತೆಯಿಂದ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಅಧಿಕಾರಿಗಳಿಗೂ ಸವಾಲಾಗಿರೋದು ಇದು ರಸ್ತೆ ಪಕ್ಕದಲ್ಲೇ ಈ ಸ್ಪಾಟ್ ಇರೋದ್ರಿಂದ ಸಾರ್ವಜನಿಕರಿಗೆ ಮತ್ತೆ ಮಾಧ್ಯಮದವರ ಕಣ್ ತಪ್ಪಿಸಿ ಅಂದರೆ ಅವ್ರು ವಿಡಿಯೋ ಚಿತ್ರೀಕರಣವನ್ನು ಕಂಪ್ಲೀಟ್ ಆಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಗೌಪ್ಯತೆಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಅಲ್ಲಿ ಪರದೆಯೆಲ್ಲ ಕಟ್ಟಿ ಇವತ್ತಿನ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ. ಮೊದಲಿಗೆ ಮಾನವ ಶ್ರಮದಿಂದ ಗುಂಡಿ ಅಗೆಯುವಂಥ ಪ್ರಕ್ರಿಯೆ ಆಗಿದೆ. ಅಂದರೆ ಅಧಿಕಾರಿಗಳಿಗೂ ಕೂಡ ಒಂದು ಕುತೂಹಲ ಇರೋದು, ಆತ ಬಹಳ ಕಾನ್ಫಿಡೆನ್ಸ್ ಇಂದ ಈ ಜಾಗದಲ್ಲಿ ಸಿಗುತ್ತೆ ಸಾಕ್ಷ್ಯ ಅಂತ ಹೇಳಿರೋದ್ರಿಂದ ಒಂದು ವೇಳೆ ಸಾಕ್ಷಿಗಳಿದ್ರೆ ಅಲ್ಲಿ ಅದಕ್ಕೆ ಹಾನಿ ಆಗದ ರೀತಿಯಲ್ಲಿ ಅದನ್ನು ಹೊರಗಡೆ ತೆಗಿಬೇಕಲ್ಲ, ನಂತರದ ಪ್ರಕ್ರಿಯೆಗಳನ್ನು ಮಾಡಬೇಕಲ್ಲ. ಆ ನಿಟ್ಟಿನಲ್ಲಿ ಬಹಳ ಸೂಕ್ಷ್ಮತೆಯಿಂದ ಇವತ್ತಿನ ಕೆಲಸವನ್ನು, ಗುಂಡಿ ಅಗಿಸುವಂಥ ಕೆಲಸವನ್ನು ಅಧಿಕಾರಿಗಳು ಸಮ್ಮುಖದಲ್ಲಿ ಮಾಡಿಸ್ತಾ ಇದ್ದಾರೆ. ಸೀಮಿತವಾದಂಥ ಅಧಿಕಾರಿಗಳು ಅಲ್ಲಿ ಗುಂಡಿ ಅಗಿಸ್ತಾ ಇದ್ದಾರೆ. ಕೂಲಿ ಕಾರ್ಮಿಕರು ಗುಂಡಿಯನ್ನು ಅಗಿತಾ ಇದ್ದಾರೆ. ಒಂದು ವೇಳೆ ಇವತ್ತು ಅಷ್ಟೇ ಅಗತ್ಯ ಅನಿಸಿದ್ರೆ, ಅನಿವಾರ್ಯ ಅನಿಸಿದ್ರೆ ಮಾತ್ರ ಹಿಟಾಚಿ ಬಳಕೆಗೆ ಅಧಿಕಾರಿಗಳು ನಿರ್ಧಾರವನ್ನು ಮಾಡಿದ್ದಾರೆ. ಅಲ್ಲಿ ಬೇಕಾಗಿರುವಂಥ ವಸ್ತು ಎಲ್ಲ ತಗೊಂಡು ಹೋಗಿದ್ದಾರೆ. ಗುಂಡಿ ಅಗಿಯುವಂಥ ಕಾರ್ಯ ಆಗಿದೆ. ತನಿಖಾ ತಂಡದಿಂದ ತಲಾಶ್ ಮಾಡಲಾಗ್ತಾ ಇದೆ. ಸಾರ್ವಜನಿಕ ವಲಯಲ್ಲೂ ಕುತೂಹಲ ಇರೋದು. ಸಾರ್ವಜನಿಕ ವಲಯದಲ್ಲಿ ಆತ SIT ಮುಂದೆ ಬಹಳ ವಿಶ್ವಾಸದಿಂದ ಹೇಳ್ಕೊಳ್ತಾ ಇರೋದು. ಈಗ 1ರಿಂದ 5ನೇ ಸ್ಪಾಟ್ ತನಕ ಏನೂ ಸಿಗ್ಲಿಲ್ವಲ್ಲ, ಆ ಸಂದರ್ಭದಲ್ಲಿ ನನಗೆ ನಂಬಿಕೆ ಇದೆ 9ರಿಂದ 13ನೇ ಸ್ಪಾಟಲ್ಲಿ ಸಿಗುತ್ತೆ ಅಂತ ಆತ ಹೇಳ್ಕೊಂಡಿದ್ದ. ಅದರಂತೆ ಈಗ ಜನರಿಗೂ ಒಂದು ಕುತೂಹಲ ಇದೆ, ಈ ಸ್ಪಾಟಲ್ಲಿ ಸಾಕ್ಷಿಗಳು ಸಿಗ್ತಾವ ಅಂತ ಹೇಳಿ.